ಇರುವಂತ ಜಾಗ ಬಂದು ಮ್ಯಾಟ್ಲಾಕ್ ಬಾತ್ ಅಂತ. ಆಂಟಿ ಬರ್ತಾ ಇಲ್ಲ ಇವತ್ತು, ಯಾಕೆಂದ್ರೆ ಆಂಟಿಗೆ UK ದಲ್ಲಿ ಕಾರು ಎಷ್ಟು ವರ್ಷ ಹಳೇದು ಅಂತ ಗೊತ್ತಾಗುತ್ತೆ. ಥ್ರೂ ಔಟ್ UK ನೀವೆಲ್ಲರೂ ಈ ತರ ಬ್ರೌನ್ ಬೋರ್ಡ್ ನೋಡಿದ್ರೆ ಹಸುಗಳು ನೋಡಿ ಸೊ ನೈಸ್. ಒಂದು ಹೋಗ್ತಾ ಇದೆ, ಒಂದು ಬರ್ತಾ ಇದೆ. ಅನ್ಲೆಸ್ ಅಂಟಿಲ್ ನನಗೆ ಭಯ ಆಗೋ ತನಕ ನಾನು ಐ ವಿಲ್ ಎಂಜಾಯ್ ದಿಸ್. ಓ ಮೈ ಗಾಡ್, ಅಲ್ಲ ಇವಾಗ ನೆಕ್ಸ್ಟ್ ಟೈಮ್ ನಾನು ದೂರದಲ್ಲಿದೆ ಅಂತ ನೋಡ್ತೀರಾ. ಅವತ್ತಿದ್ದು ಈ ನಂಬರ್ 1 ಅಲ್ಲಿ. ಸೊ ಇವಾಗ ನಾವು ಇಲ್ಲಿದ್ದೀವಿ. ಚಿಕ್ಕ ಚಿಕ್ಕದಾಕಿದ್ರೆ ಅದಕ್ಕೆ ದೆವ್ವ ನೋಡ್ಕೊಂಡು ಹೋಗ್ತಾ ಇದೀವಿ ನಾವು ಇವತ್ತು. 350 ಮಿಲಿಯನ್ ಇಯರ್ಸ್ ಹಳೆ ಕೇವ್ ಗೈಸ್. ಪೋಲೋ GTI. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 2 ದರ್ಬಿಯಲ್ಲಿ. ಇವತ್ತು ನಾವು ಹೋಗ್ತಿರೋದು ಕೇಬಲ್ ಕಾರ್ಗೆ. ಬನ್ನಿ ಗೈಸ್ ಹೋಗೋಣ. ನಿನ್ನೆ ಎಲ್ಲ ಚೆನ್ನಾಗಿತ್ತು, ತುಂಬ ಟಯರ್ಡ್ ಆಗೋಗಿದ್ವಿ. ನೆನ್ನೆ ಮನೆಗೆ ಬಂದಿದ ತಕ್ಷಣ ಮಕ್ಕಳ ಜೊತೆ ಎಲ್ಲ ಮಾತಾಡಿ ಊಟ ಮಾಡಿ ಮಲ್ಕೊಂಬಿಟ್ವಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ವಿ. ಬೇಗ ಅಂದರೆ ಆಯಿತು ಗೈಸ್, ನಿದ್ದೆ ಹೊಸ ಜಾಗ ಅಲ್ವಾ. 10 ಗಂಟೆಗೆ ಎದ್ವಿ. ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಟೈಮ್ ಬಂತು 1:30 ಹತ್ರ ಆಗ್ತಾಯಿದೆ. ಬಿಸಿಲು ಚೆನ್ನಾಗಿ ಬರ್ತಾಯಿದೆ. ಬನ್ನಿ ಹೋಗೋಣ. ಯಾರ್ಯಾರು ಹೋಗ್ತಾ ಇದ್ದೀವಿ ಗೊತ್ತಾ ಇವತ್ತು ನಾವು ತೋರಿಸ್ತೀನಿ ಬನ್ನಿ. ಹೋಗ್ತಾ ಇರೋದು ನಾನು, ಜಾನ್ಸಿ. ವೇರ್ ಆರ್ ಯು, ಕಮ್ ಹಿಯರ್. ಸೊ ಜಾನ್ಸಿ ಮತ್ತು ಅಂಕಲು. ಆಂಟಿ ಬರ್ತಾ ಇಲ್ಲ ಇವತ್ತು, ಯಾಕೆಂದರೆ ಆಂಟಿಗೆ ಸ್ವಲ್ಪ ಬ್ಯಾಕ್ ಪೇನ್. ಆಂಟಿ ಬನ್ನಿ, ಆಂಟಿ ಇಲ್ಲಿದ್ದಾರೆ. ಆಂಟಿ ಬರ್ತಾ ಇಲ್ಲ ಇವತ್ತು, ಯಾಕೆಂದರೆ ಆಂಟಿಗೆ ಸ್ವಲ್ಪ ರೆಸ್ಟು. ಅವ್ರು ಇಂಡಿಯಾಗೆ ಹೋಗ್ತಿದ್ದಾರೆ ಅಲ್ವಾ, ಇನ್ನೊಂದೆರಡು ದಿನ. ಸೊ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾವೇ ಹೋಗ್ತಾ ಇದ್ದೀವಿ ಅಂಕಲ್ ಜೊತೆ. ಬಾಯ್ ಆಂಟಿ. ಬಾಯ್ ಬಾಯ್. ಸರಿ ಬನ್ನಿ ಗೈಸ್ ಹೋಗೋಣ, ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಅಲ್ಲೇ ಬೈಕರ್ ಝೋನ್ ಬೇಸಿಕಲಿ ಎಲ್ಲ ಡಿಫ್ರೆಂಟ್ ವೆಹಿಕಲ್ಸ್ ಲೈಕ್ ಎಲ್ಲ ಬ್ರ್ಯಾಂಡ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ಬೈಕ್ಸ್. ಓಕೆ, ನಾವು ಇವಾಗ ಹೋಗ್ತಾ ಇರುವಂಥ ಜಾಗ ಬಂದು ಮ್ಯಾಟ್ಲಾಕ್ ಬಾತ್ ಅಂತ. ಸೊ ಅಲ್ಲಿ ಫುಲ್ ಬೈಕರ್ಸು. ಇಟ್ ಇಸ್ ಲೈಕ್ ಅ ಹಿಲ್ ಸ್ಟೇಷನ್. ಹೋಗೋ ಜಾಗ ತುಂಬ ಸಖತ್ತಾಗಿದೆ ಅಂತ ಹೇಳ್ತಾರೆ. ನಿಮಗೂ ಕೂಡ ತೋರಿಸ್ತೀನಿ ಜಾಗ ಹೇಗಿದೆ ಏನು ಅಂತ. ಸೊ ವ್ಲಾಗ್ನ ಎಂಡ್ ತನಕ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಸೊ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ನಿಮಗೆ ಕರ್ನಾಟಕ ಜನತೆಗೆ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಇಲ್ಲಿ ಎತ್ಕೊಂಡು UKನ ಇಷ್ಟ ಆಗುತ್ತೋ ಅಷ್ಟು ತೋರ್ಸಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕೇಬಲ್ ಕಾರ್ಸ್ ಇದೆಯಲ್ಲ, ಅದು ಸೂಪರ್ ಎಕ್ಸ್ಪೀರಿಯನ್ಸ್, ಸಕ್ಕತ್ತಾಗಿರುತ್ತೆ. ಎಷ್ಟು ಹೈಟಲ್ಲಿ ಇರೋದು? ಇಲ್ಲ, ಕೆಳಗಡೆಯಿಂದ ನಾವು ಮೇಲ್ಗೆ ಹೋಗ್ತೀವಿ. ಇಲ್ಲ, ಕೇಬಲ್ ಕಾರ್ಸ್ ಹೋಗ್ತೀವಿ. ಓಕೆ, ಅದು ನೀವು ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಇಟ್ಸ್ ಟೂ ಗುಡ್ ಆಕ್ಚುಲಿ. UKದಲ್ಲಿ ಕಾರು ಎಷ್ಟು ವರ್ಷ ಹಳೇದು ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ FJ19ZRL ಅಂತ ಇದೆ ಅಲ್ವಾ. 19 ಅಂತ ಅಂದರೆ 2019. ಇಲ್ಲಿ ನೋಡಿ, ಇದು ನೋಡೋಣ ಎಲ್ಲಿದೆ ಇದು. ಹಾಂ, ಇದು 24 ಇದೆ. ಸೊ 2024 ಇದು. ಇಲ್ಲಿ ನೋಡಿ ಮಿನಿ ಕೂಪರ್ ಬಂದು 7 SEA ಅಂದರೆ 2007 ಸ್ವಲ್ಪ ಹಳೆ ಮಾಡೆಲ್ ನೋಡಿ. ಎಲ್ಲ ಯೆಲ್ಲೋ ಬೋರ್ಡ್ ಅಲ್ವಾ ಇಲ್ಲಿ? ಇಲ್ಲ, ಒಂದು ಫ್ರಂಟ್ ವೈಟ್ ಇದೆ, ಬ್ಯಾಕ್ ಎಲ್ಲೋ ಇದೆ. ಅದೇ ಮಾಡೆಲ್ ಹೇಳಿ. ಇದಾ BN0 2008 ಒಂದೊಂದ್ಸರಿ 08 ಅಂತ ಬರ್ದಿರ್ತಾರೆ, 58 ಅಂತ ಬರ್ದಿರ್ತಾರೆ. 5 ಅಂದ್ರೆ ಕೂಡ 2000 ಸೀರೀಸ್ ಇದೆ. ಓಕೆ, 6 ಅಂದ್ರೆ 2010 ಅಂದ್ರೆ 2. 5 ಅಂದ್ರೆ 2000 ಸೀರೀಸ್. ಓಕೆ, 6 ಅಂದ್ರೆ 2010 ಸೀರೀಸ್. ಓಕೆ ಗಾಟ್. 7 ಅಂದ್ರೆ 20 ಸೀರೀಸ್. 64 ಅಂದ್ರೆ ಇಟ್ ಇಸ್ 2014 ಮಾಡೆಲ್. ಇದಾ 2014 ಅಂದ್ರೆ ಲೈಕ್ 6 ಬರ್ತಲ್ಲ, 2010 ಸೀರೀಸ್. ಓಕೆ. ಅಂದಾಗ ಈ ತರ ಬ್ರೌನ್ ಜನ ಕಾರ್ಡ್ಸ್ ಬಿಡ್ತದೆ, ಟಕ್ಕಂತ ನುಗ್ಗಿಸ್ಬಿಡ್ತೀವಿ. ಎಂತೆಂಥ ಲೊಕೇಶನ್ಸ್ ಇರ್ತದೆ ನೋಡಿ ಕೆಲವೊಂದ್ಸರಿ. ಸೊ ಬ್ರೌನ್ ಬೋರ್ಡ್ ಇರೋದೆಲ್ಲ ಟೂರಿಸ್ಟ್ ಸ್ಪಾಟ್ಗಳು. ಥ್ರೂ ಔಟ್ UK ನೀವೆಲ್ಲರೂ ಈ ಥರ ಬ್ರೌನ್ ಬೋರ್ಡ್ ನೋಡಿದ್ರೆ, ಸೊ ಇಟ್ ಇಸ್ ಆಲ್ ಟೂರಿಸ್ಟ್ ಪ್ಲೇಸ್. ಮಿಸ್ ಮಾಡಬೇಡಿ ಗೈಸ್. ರೋಡಲ್ಲಿ ಹೋಗ್ತಾ ನಿಮ್ಗೆ ಯಾವ್ದಾದ್ರು ಬ್ರೌನ್ ಬೋರ್ಡ್ ಕಾಣಿಸಿದೆ, ಅಲ್ಲಿರೋ ಹೊಸ ಜಾಗಗಳನ್ನ ನೋಡ್ಬೋದು. ನೋಡಿ, ಸೊ ದಿಸ್ ಇಸ್ ಆಲ್ ಕಂಟ್ರಿ ಸೈಡ್ ಅಂತ ಅಂದರೆ ಊರ ಕಡೆ. ನಮ್ಮ ಊರ ಕಡೆ ಎಲ್ಲ ಇರುತ್ತಲ್ಲ ಬೆಂಗಳೂರಲ್ಲಿ, ಆ ಥರ. ಇವಾಗ ನಾವು ಮ್ಯಾಟ್ಲಾಕ್ ಬೀಚ್ ಆಗಿದ್ದೀವಿ. ಸೊ ಇಲ್ಲಿ ನಾವು ಯಾಕೆ ಬಂದಿರೋದು ಅಂತ ಅಂದರೆ ಕೇಬಲ್ ಕಾರ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಹೇಗೆ ಅಂತ ಅಂದರೆ ಕಾರ್ ಪಾರ್ಕ್ ಮಾಡಿದ್ಮೇಲೆ ಪೇ ಆನ್ ಎಂಟ್ರಿ, ನಾವೇ ಪೇ ಮಾಡ್ಕೋಬೇಕು. ಸೆಲ್ಫ್ ಪೇ ಮಾಡಿ ರೆಸಿಪ್ಟ್ ತೊಗೊಂಡು, ಅಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಹೇಗೆ ಪಾರ್ಕ್ ಮಾಡಿ ರೆಸಿಪ್ಟ್ ನಾವೇ ತೊಗೊಂಡು ಇಷ್ಟಿಷ್ಟು ಅವರ್ಗೆ ಇಷ್ಟು ಅಂತ ಇರುತ್ತೋ ಆ ಥರ ಪರ್ ಅವರ್ಗೆ
ರೇಟ್. ಅವನ ಕಾರ್ಡ್ ನಂಬರ್ ಹೊಡೆದ ತಕ್ಷಣ ಅವನಿಗೆ ಆಕ್ಟಿವೇಟ್ ಆಗುತ್ತೆ. ನಾನು ಆಡ್ ಮಾಡ್ತೀನಿ ನನ್ನ ಕಾರ್ಡ್. ಸೊ ನೋಡಿ, ಸ್ಲಿಪ್ ಕೂಡ ಬೇಡ, ಎಲ್ಲ ಆನ್ಲೈನೇ, ಫೋನ್ಗೆ ಬಂದ್ಬಿಡುತ್ತಂತೆ. ಕೇಬಲ್ ಕಾರ್. ಹಾಂ, ಇಲ್ಲಿ ಇದು ಟ್ರೈನ್ ಸ್ಟೇಷನ್ ಅಂತ. ಇದು ಸ್ಟಾಪ್, ಟ್ರೈನ್ ಸ್ಟಾಪ್ ಇದು. ಕೇಬಲ್ ಕಾರ್ ನಾವು ಆ ಕಡೆ ಹೋಗ್ಬೇಕು. ಸೊ ಕೇಬಲ್ ಕಾರ್ಗೆ ಆ ಕಡೆ ಹೋಗ್ಬೇಕಂದ್ರೆ ಈ ಜಾಗದಿಂದ ಆ ಜಾಗಕ್ಕೆ ಹೋಗ್ತೀವಿ. ಸರಿ, ಈ ಕಡೆ ಹೋಗ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗ್ರಿ. ಸ್ಟೇಷನ್ ಸಕ್ಕತ್ತಾಗಿತ್ತು. ಇಲ್ಲ ಟ್ರೈನ್ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಮ್ಯಾಟ್ಲಾಕ್ ಬಾತ್, ವಿ ಆರ್ ಹಿಯರ್. ಮ್ಯಾಟ್ಲಾಕ್ ಅಂದರೆ ಊರು ಗೈಸ್. ನೋಡಿ, ಲೆಫ್ಟ್ ಹೋದರೆ ಮ್ಯಾಟ್ಲಾಕು, ರೈಟ್ ಹೋದರೆ ದರ್ಬಿ. ಅಲ್ಲಿ ಕಾಣಿಸ್ತಿದೆಯಾ ಸರ್ಕ್ಯೂಟು? ಸೊ ಇದೇ ನಾವು ಹೋಗಬೇಕಾಗಿರೋಂಥ ಜಾಗ. ಬನ್ನಿ ಗೈಸ್, ಹೋಗೋಣ. ಆ ಕಡೆಯಿಂದ ಅಲ್ಲಿ ಮೇಲಿಂದ ವ್ಯೂ ಹೆಂಗಿರುತ್ತೆ ಬನ್ನಿ ನೋಡೋಣ. ನನಗೂ ಈ ಡಾಗ್ಸ್ನೆಲ್ಲ ನೋಡಿದಾಗ ಬ್ರೂನೋ ಜಾಸ್ತಿ ನೆನಪಾಗ್ತಾರೆ. ಬ್ರೂನೋನೆಲ್ಲ ಕರ್ಕೊಂಡು ಈ ಥರ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಕಾಣಿಸ್ತಿದೆ, ಈ ಥರ ನಾವು ಹೋಗ್ತೀವಿ. ವೆರಿ ಎಕ್ಸೈಟೆಡ್ ಟು ಟ್ರೈ ಇಟ್. ಯಾಕೆ ಗೊತ್ತಾ, ನಾನು ಪ್ರತಿ ಕಡೆ ಹೋದಾಗಲೂ ನೋಡಿ ಗೈಸ್, ಒಟ್ಟಿಗೆ ಕ್ರಾಸ್ ಮಾಡ್ತಾಯಿದೆ. ಸೊ ನೈಸ್. ಒಂದು ಹೋಗ್ತಾ ಇದೆ, ಒಂದು ಬರ್ತಾ ಇದೆ. ನಾನು ಕೇಬಲ್ ಕಾರ್ನ ಎಷ್ಟೊಂದು ಕಡೆ ಡ್ರೈವ್ ಮಾಡಿದ್ದೀನಿ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಹೈಟ್ ಫಿಯರ್ ಇದ್ದರೂ ಕೂಡ ಟ್ರೈ ಮಾಡ್ಬೋದು, ಯಾಕೆಂದರೆ ಐ ಆಮ್ ಅ ಹೈಟ್ ಫಿಯರ್ ಪರ್ಸನ್ ಆ್ಯಂಡ್ ಐ ಲೈಕ್ ಟು ಎಂಜಾಯ್ ಸಚ್ ವ್ಯೂಸ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ನನಗೆ ಭಯ ಆಗೋ ತನಕ ನಾನು ಐ ವಿಲ್ ಎಂಜಾಯ್ ದ ವ್ಯೂ. ಸೊ ನಮ್ಮ ಜಾನ್ಸಿ ಆಲ್ರೆಡಿ ಓಡ್ತಾ ಇದ್ದಾಳೆ. ನಿನ್ನೆ ಫುಲ್ಲು ನಾಟಿಂಗಮ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಇವತ್ತು ದರ್ಬಿನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಎಷ್ಟಾಗುತ್ತೋ ಅಷ್ಟು. ಮತ್ತು ನಾಳೆ ಎಲ್ಲೋಗ್ತೀವಿ ಏನು ಎತ್ತ ಅಂತ ನೀವೇ ನಾಳೆ ವ್ಲಾಗಲ್ಲಿ ನೋಡಿ. ನಾಳೆನೇ ಮೇಯ್ನ್ ವ್ಲಾಗ್ ಅಂತ ಹೇಳ್ಬೋದು, ಯಾಕೆಂದರೆ ಬಂದಿದ್ದೆ ಅದೊಂದು ಪ್ಲ್ಯಾನಿಗೋಸ್ಕರ. ಇದು ಯಾವುದು ಇಟ್ಸ್ ವಾಸ್ ಆಲ್ ಅನ್ಪ್ಲ್ಯಾನ್ಡ್. ನಿನ್ನೆ ಇವತ್ತು ನೋಡಬೇಕಾಗಿರೋಂಥ ಜಾಗ. ನಂದು ನಿನ್ನೆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಾಳೆ ನಾವು ಎಲ್ಲೋಗ್ತಿದ್ದೀವಿ ಅಂತ. ಈ ವ್ಲಾಗಲ್ಲಿ ರಿವೀಲ್ ಮಾಡಿಲ್ಲ. ಸೊ ಯಾರೆಲ್ಲ ನನ್ನ ಡೈಲಿ ವ್ಯೂವರ್ಸ್ ಇರ್ತಾರೆ ನೋಡೋಣ, ಇದರಲ್ಲಿ ಕಮೆಂಟ್ ಮಾಡಿ ನಾಳೆ ನಾವು ಎಲ್ಲಿ ಹೋಗ್ಬೋದು ಅಂತ. ಎಂಟ್ರಿ ಫೀ ಬಂದು 20 pounds ಅಂತೆ. ಹಾಂ, ಥ್ಯಾಂಕ್ ಯು. ನೀನು ಫಸ್ಟ್ ಟೈಮ್ ಬರ್ತಾ ಇರೋದ ಕೇಬಲ್ ಕಾರಲ್ಲಿ? ಮಲೇಷ್ಯಾದಲ್ಲಿ ಹೋಗಿದ್ದ? ಎಸ್ ಎಸ್, ಗೆಂಟಿಂಗ್ ಹೈಲ್ಯಾಂಡ್ಸ್ ನಾನು ಹೋಗಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಕಾಶ್ಮೀರಲ್ಲೂ ಹೋಗಿದ್ದೆ. ಹೌದು, ಕಾಶ್ಮೀರಲ್ಲೂ ಇದೆ. ಓ ಮೈ ಗಾಡ್, ಸೊ ರಿವರ್ ಡೋವ್ ಇದೆ ನೋಡಿ ಇಲ್ಲಿ. ಮೈ ಗಾಡ್, ವಾವ್, ಸೋ ನೈಸ್. ಹಿಂದ್ಗಡೆ ತುಂಬ ಚೆನ್ನಾಗಿದೆ. ಓ ಮೈ ಗಾಡ್, ಸೋ ಗುಡ್. ಈ ಸೈಟ್ ಮೇಲಿಂದ ಎಲ್ಲ ವ್ಯೂ ನೋಡಕ್ ಚೆನ್ನಾಗಿರುತ್ತೆ, ಅನ್ಲೆಸ್ ನಂಟಿಲ್ ಕೆಳಗಡೆ ನೋಡೋ ತನಕ. ಲುಕ್ ಡೌನ್. ಅಯ್ಯೋ ಅಯ್ಯೋ. ಸೊ ಅಟ್ ಎ ಟೈಮ್ 3 ಹೋಗುತ್ತಲ್ಲ? ಅಷ್ಟೇ. ಒಂದರಲ್ಲಿ ಒಂದು 3-4 ಜನ ಕುತ್ಕೋಬೋದು ಮ್ಯಾಕ್ಸಿಮಮ್. ಈ ಕಡೆ ಇಬ್ಬರು, ಆ ಕಡೆ ಇಬ್ಬರು. ಹಾಂ, ಅಲ್ಲೆಲ್ಲ ಹಸು ಇದೆ. ಅಲ್ಲಿ ಕಾಣಿಸ್ತಿದ್ಯಾ ನೋಡಿ ಹಸುಗಳು. ಝೂಮ್ ಆಗುತ್ತೆ ನೋಡಿ, ಫುಲ್ ಚೆನ್ನಾಗಿ ಝೂಮ್ ಆಗುತ್ತೆ. ಚೆನ್ನಾಗಿದೆ ಇದು ಫೋನ್. ಕಾಣಿಸ್ತಿದ್ಯಾ? ಈ ಥರ ಇದೆ ಕೆಳಗಡೆ. ಸಿಂಗಾಪುರಲ್ಲಿ ಫ್ಲೈಯರ್ ಇದೆ ಅಲ್ಲ? I guess I had been. My mom got scared and she didn't go only, but in London she came. ಇಳಿತಿದ್ದೀವಿ ನೋಡಿ, ಇಲ್ಲಿ ಆಯಿಲ್ ಎಲ್ಲ ಇಟ್ಟಿದ್ದಾರೆ. ಪ್ರಾಬಬ್ಲಿ ಗ್ರೀಸ್ಗೆ ಅನ್ಸುತ್ತೆ ಅದು. ಇಳಿಯೋಣ ಬನ್ನಿ, ಅಷ್ಟೇ. ಬಾಯ್ ಹೇಳೋಣ. ಸೋ ಗುಡ್. ಇಲ್ಲಿ ನೋಡಿ ಮೆಟ್ಲು. So good.
ಇವಾಗ ನಾವು ಫಸ್ಟು ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಕೇವ್ಸ್ಗೆ ಸರ್ಟನ್ ಟೈಮಿಂಗ್ಸ್ ಇರುತ್ತಂತೆ, ಆ ಟೈಮಿಂಗ್ಸ್ ಒಳಗಡೆ ನೋಡಬೇಕು. ಸೊ ಫಸ್ಟ್ ಕೇವ್ಸ್ ನೋಡ್ಬೇಕು. ಸ್ವಲ್ಪ ಲೇಟ್ ಇತ್ತು ಮತ್ತೆ ಕಡೆ ಬರೋಣ. ಓಕೆ ಗೈಸ್, ಇದು ನೋಡಿ ಬೆಟ್ಟದ ಮೇಲಿರುವಂಥ ಒಂದು ಬಿಲ್ಡಿಂಗ್ ಚೆನ್ನಾಗಿದೆ ಅಲ್ವಾ? ಅದಿಷ್ಟು ದೂರದಲ್ಲಿದೆ ಅಂತ ನೋಡ್ತೀರಾ? ಇಷ್ಟು ದೂರದಲ್ಲಿದೆ ಗೈಸ್. ಹೆಂಗಿದೆ ಕಾರ್ನ್ವಾಲ್? ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆ. ಬೀಚ್ ಪರ್ಸನ್, ಬೀಚ್ ಇಷ್ಟ ಆಗುತ್ತೆ. ಸೊ ನಿಂಗೆ ಕಾರ್ನ್ವಾಲೇ ಇಷ್ಟ. ನನಗೆ ಈ ಥರ ಹಿಲ್ ಸ್ಟೇಷನ್ ಆದರೂ ಸರಿ, ಬೀಚ್ ಆದರೂ ಸರಿ, ಒಟ್ಟಿನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಯಾವುದಾದ್ರೇನು ಕಣ್ಣಿಗೆ ಯಾವ ವ್ಯೂ ಚೆನ್ನಾಗಿ ಕಾಣಿಸುತ್ತೋ ಅದೆಲ್ಲ ಇಷ್ಟ ಗೈಸ್ ನನಗೆ. ಬೀಚ್ ಆದರೆ ಬೀಚು, ಹಿಲ್ ಸ್ಟೇಷನ್ ಆದರೆ ಹಿಲ್ ಸ್ಟೇಷನು, ಒಂದಕ್ಕೆ ಸ್ಟಿಕ್ ಆಗಬಾರ್ದು. ಎಲ್ಲನೂ ನೋಡಬೇಕು, ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು. ಇದು ಜಸ್ಟ್ ಊರಿಗೆ ಬರುತ್ತೆ. ಇದೊಂಥರ ಥಿಯೇಟರ್ ಥರ ಇಲ್ಲಿ ಇದನ್ನ ನಾಟಕ ಗೀಟೆಲ್ಲ ಮಾಡ್ತಾರಲ್ಲ ಆ ಥರ. ಸೊ ಇದು ಥಿಯೇಟರ್ ಥರ ಅಂತೆ. ಆಂಫಿ ಥಿಯೇಟರ್ ಯಾ ಗೈಸ್. ಜಾನ್ಸಿ ಜೋಕ್ ಮಾಡ್ತಾ ಇದ್ದಾಳೆ ಗೈಸ್. ಜಾನ್ಸಿ ನಿಂಗೆ ಬೇಕಾ ನೀರು? ಈ ನೀರು ನೋಡಿ ಗೈಸ್. ದಾಹ ಆಗ್ತಿದ್ಯಾ ಅಂತ ಕೇಳೋದು, ಇಲ್ಲ ಅಂದೆ. ದಾಹ ಆದರೆ ಇದು ಕುಡಿ ಅಂತ ಅವಳೆ ಕಾಮಿಡಿ ಮಾಡ್ತಾ ಇದ್ದಾಳೆ. ಜಾನ್ಸಿ ಕಾಮಿಡಿ ಮಾಡ್ತಾ ಇದ್ದಾಳೆ ಗೈಸ್. ಹಳೆ ಕಾಮಿಡಿ, ನಾನು ಮಾಡಿರೋ ಕಾಮಿಡಿ ವಾಪಸ್ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ. ನಾನು ಜಾನ್ವಿಗೆ ಹೇಳಿದ್ದೆ ಒಂದ್ಸಲ, ಇವಳು ನನಗೆ ಹೇಳ್ತಾವಳು ಇವಾಗ. ಅಲ್ಲ ಇವಾಗ ಇದನ್ನ ಮಾಡಿದ್ಯಾ, ನೆಕ್ಸ್ಟ್ ಟೈಮ್ ನಾನು ನಿನಗೆ ಮಾಡ್ಬೋದು. ನಾವು ಹೋಗಿದ್ವಿ ಗೈಸ್ ವಂಡರ್ಲಾಗೆ. ಎಲ್ಲ ರೈಡು ಒಂದೇ ಥರ ಇತ್ತು ಗೈಸ್ ವಂಡರ್ಲಾಲಿ. ಮೇಲಿಂದ ಎತ್ತಾಕಿ ಕೆಳಗಡೆ ಎತ್ತಾಕ್ತಿತ್ತು, ಹೊಟ್ಟೆ ಎಲ್ಲ ಕಲಿಸ್ತಿತ್ತು ಅಷ್ಟೇ. ಸೇಮ್ ಥಿಂಗ್ ಬಟ್ ಡಿಫ್ರೆಂಟ್ ನೇಮ್ಸ್ ಅಷ್ಟೇ. ಜಾನ್ಸಿ ದಾಹ ಆಗ್ತಿದ್ಯಾ? ಸೊ ಗುಡ್. ಇದು ಮ್ಯಾಪು. ಸೊ ಫಸ್ಟ್ ನಾವು ಹತ್ತಿದ್ದು ಇಲ್ಲಿ ನಂಬರ್ 1 ಸೊ ಇವಾಗ ನಾವು ಇಲ್ಲಿದ್ದೀವಿ. ಸೊ ಇದಿಷ್ಟು ನೋಡೋಕ್ಕೆ ಜಾಗಗಳನ್ನು 7th ಅಲ್ವಾ? 79 ಟಿಂಕಸ್ ಶಾಫ್ಟ್ ವ್ಯೂ ಪಾಯಿಂಟ್ ಅಂತ ಇದೆ. ಸೊ ದಿಸ್ ಇಸ್ ದ ಟಾಪ್ ವ್ಯೂ ಪಾಯಿಂಟ್. ಇದು ಬಂದು ಕೆಳಗಡೆ ಇಳಿದ್ರೆ ನಿಮ್ಗೆ ಜಾಗ ಅಲ್ಲಿ ತನಕ ನಾವು ಹೋಗೋದಿಲ್ಲ, ನಾವು ಬರೀ ಇಲ್ಲೇ ಕವರ್ ಮಾಡ್ತೀವಿ. ಓಕೆ ಇಲ್ಲ ಅದಿದ್ರು ಹೆಸರದು ನಂಬರ್ಸು ಹಾಕಿ ಕ್ಲೀನಾಗಿ ಕೊಡ್ತಾರೆ ಎಲ್ಲರಿಗೂ. ವೆರಿ ಯೂಸ್ಫುಲ್, ವೆರಿ ನೈಸ್. ಏನಂತೀಯ ಜಾನ್ಸಿ? ನೈಸ್. ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದ್ದೀವಿ. ದ ಲಾಂಗ್ ವ್ಯೂ ಅಂತ ಇದೆ. ಸೊ ಹಿಂಗೆ ನಡ್ಕೊಂಡು ಹೋಗೋದಲ್ಲ, ಮೇಲೆ ಬೆಟ್ಟ ಗುಡ್ಡಗಳ ಮೇಲೆ ನೀವು ಟ್ರೆಕ್ಕಿಂಗ್ ಮಾಡ್ತಿಲ್ಲ, ಟ್ರೆಕ್ಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೋಪ್ ವ್ಯಾಲಿ ಅಂತಾರೆ ಇದನ್ನು. ಓಕೆ. ಇದು ಅಲ್ಟಿಮೇಟ್ ಪ್ಲೇಸ್ ಇದು. ಇದಕ್ಕೆ ಇಲ್ಲಿಂದ ಒಂದು 15-20 ಮಿನಿಟ್ಸ್ ಹೋಗಬೇಕು. ಬಟ್ ಇದಕ್ಕೆ ಎಂಟ್ರಿ ಬಂದ್ಬಿಟ್ಟು 3 ಗಂಟೆ ಕ್ಲೋಸ್ ಆಗುತ್ತೆ. ಪ್ಯಾಲೇಸು, ಬಕಿಂಗಮ್ ಪ್ಯಾಲೇಸ್ ಏನಿಲ್ಲ ಇದೆ ನೋಡಿ, ಅಷ್ಟು ಚೆನ್ನಾಗಿದೆ. ಬಿಟ್ಟರೆ ಟಿಕೆಟ್ ದಾನ್ ಕೂಡ ಟಿಕೆಟ್ ಇದೆ. ಬಟ್ ಏನು ಲಕ್ಸುರಿగా ఉంది అంటే ಪ್ಯಾಲೇಸ್ ಮಾತ್ರ ಅಲ್ಟಿಮೇಟ್. ಅದರ చుట్టూ ಅಂತ మీకు ఇది ಮೂವಿ ಪ್ರೈಡ್ ಅಂಡ್ ಹಾರ್ಡ್ವಿಕ್ ಹಾಲ್ ಅಂತ ಮೂವಿ వచ్చినాయి కదా, ಅದಕ್ಕೆ ಶೂಟ್ ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ. ಇದು ಚೆಸ್ಟ್ ಫೀಲ್. ಇಟ್ ಆಲ್ ಕಮ್ಸ್ ಅಂಡರ್ ಡರ್ಬಿ. ಓಕೆ, ಒಳಗಡೆ ಹೋಗಿ ಏನಿದೆ ನೋಡೋಣ. The water here has healing properties ಅಂತ ಗೈಸ್. ಇಲ್ಲಿರೋ 2000 ಹಳೇದು ಕಲ್ಲಿದು. ವರ್ಕಿಂಗ್ ಅಲ್ಲಿದೆ ಅದು. Instructions there are 4 images to choose from to make a selection. ಯಾವ ಸೆಲೆಕ್ಷನ್ ಮಾಡಿ insert the coin and then turn the wheel clockwise direction. ಓಕೆ, pressing ಅವಾಗ ಇಲ್ಲಿ ನಮ್ಗೆ ಯಾವ ಥರ ಇಮೇಜ್ ಬೇಕೋ ಅದ್ರಲ್ಲಿ ಪ್ರಿಂಟ್ ಆಗಿ ಈ ಥರ ಅಲ್ಲ ಕಾಯಿನ್ಸು. ಬೇಕಾದರೆ ಬೈ ಮಾಡ್ಬೋದು.
600 ರೂಪಾಯಿ ಅಂತೆ ಒಂದು 6 in the bag. 6 in the bag. So 6 6 pounds ಪರ್ ಬ್ಯಾಗಿಗೆ ಎಷ್ಟು ತುಂಬುತ್ತೋ ಈ ಚಿಕ್ಕ ಬ್ಯಾಗಲ್ಲಿ ಎಷ್ಟು ತುಂಬುತ್ತೋ ಅಷ್ಟಕ್ಕೆ ಸರಿ ಇಷ್ಟೇ ಇರೋದು ಬ್ಯಾಗಿಗೆ ಹೇಳ್ಸಿ ಎಷ್ಟಾಗ್ತಿದೆ ಚಿಕ್ಕ ಚಿಕ್ಕದಾಕಿದ್ರೆ ಕಡೆ ಫುಲ್ಲಲ್ಲಿ ನೀನು ಇಲ್ಲಿ ಇಷ್ಟು ಹಿಂಗೆ ತುಂಬಿಸ್ಕೊಂಡು ಹೋದ್ರೆ ಅವರು ಇಡಮ ಸಾಕು ಅಂತಾರೆ. Pick your own beads for the wide selections available. ಬೀಡ್ಸ್ಗೆ ಬರೋ ಇದು ಬ್ರೇಸ್ಲೆಟ್ ಮಾಡ್ಕೊಳ್ಳೋಕ್ಕೆ ನಮ್ಮದೇ ಓನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ತೊಗೊಂಡೋದ್ರೆ ಅವ್ರು ಮಾಡಿಕೊಡ್ತಾರೆ. ಸೊ ಗುಡ್. ನಾನು ನೋಡಬೇಕು ಇದನ್ನೆಲ್ಲ ನೋಡಿ ನಿಮಗೆಲ್ಲ ಪ್ರತಿಯೊಂದು ತೋರಿಸ್ಬೇಕು ಅಂದರೆ ಇದು ಒನ್ ಬ್ಲಾಗಲ್ಲಿ ಮುಗಿಯಲ್ಲ ಗೈಸ್, ಖಂಡಿತವಾಗ್ಲೂ ಒನ್ ಬ್ಲಾಗಲ್ಲಂತೂ ಮುಗಿಯಲ್ಲ. ಈ ಥರ ಕೇವ್ಸಲ್ಲೇ ಅಲ್ಲಿ ತೋರಿಸಿದೆ ಅಲ್ವಾ ಸ್ಟೋನ್ಸು, ಆ ಸ್ಟೋನ್ಸ್ ಎಲ್ಲ ಈ ಥರ ಕೇವ್ಸಿಂದನೇ ಬರ್ತಿದ್ದು, ನ್ಯಾಚುರಲ್ ಕ್ರಿಸ್ಟಲ್ ಸ್ಟೋನ್ಸ್ ಅವೆಲ್ಲ. It continues. So welcome to the Great Mass and Cabin Tour, everyone. My name is Melanie, or Mel. I'm labelled for your convenience. You can full name or short name me, I don't mind. Please just shout me if you need anything, folks. I'm your cave guide and you are stuck with me. Final 80 steps. Rock shop at the top of the hill, don't involve any of that. You can sit in there, chilling out, feet up, coffee in hand, going, ah yes, isn't that nice? Without doing any stairs. A hill instead of over it. So you're going to enter it there, but you're going to pop out all the way up there. And then we walk back down to fly you home over the A6. ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲ. ಚೆನ್ನಾಗಿ. ಸೊ ಗೈಸ್ ಅವ್ರು ಇಷ್ಟೊತ್ತರೆಗೂ ಹೇಳಿದ್ದೇನೆಂದರೆ ಕರ್ಕೊಂಡು ಹೋಗ್ತೀನಿ, ಒಂದ್ಸಲಿ ಒಳಗಡೆ ಹೋದರೆ ಫುಲ್ ಕಂಪ್ಲೀಟ್ ಮಾಡದೆ ಈಚೆ ಬರೋಂಗಿಲ್ಲ, ಗೇಟ್ ಕ್ಲೋಸ್ ಮಾಡಿಬಿಡ್ತೀನಿ, ಫುಲ್ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ರು ಇಷ್ಟೊತ್ತರೆಗೂ. ಸ್ಲಿಪ್ಪರಿ ಇರುತ್ತೆ, ಕೆಳಗೆ ನೋಡ್ಕೋತಾ ಹೋಗ್ಬೇಕು. ಇಲ್ಲೇ ಎ ಸಿ ಕೂಲ್ ಆಗ್ತದೆ ಗೈಸ್. ಅಲ್ಲಿ ಹೊರಗಡೆ ಸ್ವಲ್ಪ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಥರ ಇರುತ್ತೆ, ಅದಕ್ಕೋಸ್ಕರ Get a really dramatic clang for you. ನೋಡಿ ಗೈಸ್ ಇಲ್ಲೆಲ್ಲ ನೀರಿದೆ, ತುಂಬ ಹುಷಾರಾಗಿ ಬರಬೇಕು. ವಯಸ್ಸಾದವರು ಅಂತೂ ಜಾಸ್ತಿ ಆಗಲ್ಲ ಅನಿಸುತ್ತೆ. ಮಂಜು ಸ್ವೇರ್ ನನ್ನ ತಲೆಗೆ ಈಗ ಅದೇ ಬಂತು ಗೈಸ್. ಯಾರ್ಯಾರು ಮಂಜು ಮೇಲ್ ಬಾಯ್ಸ್ ನೋಡಿದಿರೋ ಅವ್ರಿಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ, ಅದೇ ಥರ ಕಾಣಿಸ್ತಿದೆ. ಆ ಕೇವ್ ಇರುತ್ತಲ್ಲ ಕೊಡೆಕೆನಾಲಲ್ಲಿದೆ, ಡೆವಿಲ್ ಕಿಚನ್, ಹೌದು. ಆದರೆ ಇದು UK ಅಲ್ಲಿರೋದು. ಇಲ್ಲಿ ನೋಡಿ ಇಲ್ಲೆಲ್ಲ ಕ್ರಿಸ್ಟಲ್ ಇದೆ ಅಲ್ವಾ, ಆವಾಗಲೇ ತೋರಿಸಿದ್ದು ಈ ಕೇವಿಂದನೇ ಬಂದಿರುವಂಥ ಕ್ರಿಸ್ಟಲ್ಗಳು. ನಾನು ತೀರಾ ಜಾಸ್ತಿ ಬಗ್ಗದು ಬೇಡ ಮಿಸ್, ಜಾಸ್ತಿ ಬಗ್ಬೇಡ ಸಾಕು, ಹಂಗೆ ನಡ್ಕೊಂಡು ಹೋಗು. ತಣ್ಣಗಿದೆ ಗಾಳಿ, ಈ ಥರ ಕಲ್ಲಿನಲ್ಲೇ ಮಾಡೋದು. ಯಾವುದೋ ಭೂತ್ ಬಂಗ್ಲೆ ಒಳಗಡೆ ಬಂದಂಗಿದೆ. ವಾಟ್ ಇಫ್ ದಿಸ್ ಪ್ಲೇಸ್ ಇಸ್ ಹಾಂಟೆಡ್ ಜಾನ್ಸಿ? ಲೆಟ್ ಇಟ್ ಬಿ. ಗೈಸ್ ನಮ್ಮ ಜಾನ್ಸಿಗೆ ದೆವ್ವ ಬೇಕಂತೆ ಗೈಸ್, ಅದಕ್ಕೆ ದೆವ್ವ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವತ್ತು. ಈ ಥರ ಕಂಬಿ ಕೊಟ್ಟಿರ್ತಾರೆ, ಆ ಕಂಬಿನೂ ಎಷ್ಟು ತಣ್ಣಗಿದೆ ಅಂದರೆ ಮೆಟ್ಲು. So good. Have I got
my rear end? The rear end. Yes, you are here. ಗೈಸ್ ಈ ಕೇವ್ ಬಂದು 350 ಮಿಲಿಯನ್ ಇಯರ್ ಓಲ್ಡ್ದು. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಗೈಸ್. ಲೈಟೆಲ್ಲ ಆಫ್ ಮಾಡ್ತಾರಂತೆ, ಟಾರ್ಚ್ ಹಾಕಂಗಿಲ್ವಂತೆ, ಫುಲ್ ಡಾರ್ಕ್ ಮಾಡ್ತಾರಂತೆ 5 ನಿಮಿಷದವರೆಗೂ. ದಿಸ್ ಪ್ಲೇಸ್ ಇಸ್ ಹಾಂಟೆಡ್. ಲೈಟ್ ಆಫ್ ನೋಡಿದೆ ಹೋಗೋದಂತ. The cave which we are standing right now is 350 million years old. Can you imagine that? ಈ ಕೇವ್ ಬಂದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದಂತೆ ಅಷ್ಟು ವರ್ಷದ ಹಿಂದೆ. ಹೋಗ್ತಾ ಹೋಗ್ತಾ ಅಲ್ಲಿ ವರ್ಕ್ ಮಾಡ್ತಿದ್ದಂಥ ಮೈನರ್ಸು ಇನ್ನ ಡೀಪ್ ಆಗಿ ಡಿಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಯಾಕೆಂದ್ರೆ ಡಿಗ್ ಮಾಡ್ತಾ ಮಾಡ್ತಾ ಅವ್ರಿಗೆ ಮಿನರಲ್ಸು, ಕ್ರಿಸ್ಟಲ್ಲು ಎಲ್ಲ ಸಿಕ್ತಿತ್ತಂತೆ ಈ ರಾಕ್ ಅಲ್ಲಿ. ಎಂತ ಡಾರ್ಕ್ ಡೀಪ್ ಕೇವ್ ಒಳಗಡೆ ಇಂಥ ಪ್ರೊಜೆಕ್ಷನ್ ನ ಬೇಕು, ಸ್ಟೋರಿ ಹೇಳ್ಬೇಕು, ಬಂದವ್ರಿಗೆಲ್ಲ ತೋರಿಸ್ಬೇಕು ಅಂತ ತಲೆ ಉಪಯೋಗಿಸಿದಾರಲ್ಲ ಗೈಸ್, ತುಂಬಾ ಅಮೇಝಿಂಗ್. ಅದ್ ಮಾತ್ರ ನಮಗ್ ಸಿಕ್ಕಿದಂತ ಗೈಡ್ ತುಂಬಾ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ತೋರಿಸ್ತಾ ಇದ್ರು. ಸೊ ಇಲ್ಲಿ ಸ್ಟೋರಿ ಹೇಳ್ತಾ ಇದ್ದಾರೆ, ಅಷ್ಟು ವರ್ಷದಿಂದ ಏನೇನ್ ಆಗಿತ್ತು, ಮತ್ತೆ ವರ್ಕರ್ಸ್ ಎಲ್ಲ ಹೇಗ್ ವರ್ಕ್ ಮಾಡಿ ಅವ್ರ ಲೈಫ್ ಸ್ಟೈಲು ಪ್ರತಿಯೊಂದನ್ನು ತೋರಿಸಿದ್ರು ಇದ್ರಲ್ಲಿ. ಈಗ್ಲೂ ಕೂಡ ಜನ ಇಲ್ಲಿ ನಾನು ಅವಾಗ್ಲೇ ತೋರ್ಸಿದ್ನಲ್ಲ ಕ್ರಿಸ್ಟಲ್ ಶಾಪು, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ನನ್ಗಂತೂ ಈ ಸ್ಟೋರಿನೆಲ್ಲ ಕೇಳಿ ಕೊನೆಯಲ್ಲಿ ಹೇಗ್ ಅನ್ನಿಸ್ತು ಅಂದ್ರೆ, ನಾನು ಎಷ್ಟೋ ವರ್ಷದ ಹಿಂದೆ ಎಲ್ಲೋ ಹೋಗಿ ಬಂದಂಗ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವು ಎಲ್ಲ ಖಂಡಿತವಾಗ್ಲೂ ದರ್ಬಿಗೆ ಬಂದರೆ ಈ ಜಾಗನ ಮಾತ್ರ ಮಿಸ್ ಮಾಡಬೇಡಿ. ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಾರೆ ಗೊತ್ತಾ, ತುಂಬ ಚೆನ್ನಾಗಿತ್ತು ಗೈಸ್. It is their hard labor that opens up the cavern that you see today. ಈ ಸ್ಟೋನ್ ಕಾಣಿಸ್ತಿದೆ ಅಲ್ವಾ, ಸೊ ಇದು ಪ್ಯಾರಾಸಿಟಮಾಲ್ ಮಾತ್ರ ಎಲ್ಲ ಮಾಡೋಕ್ಕೆ ಪುಡಿ ಮಾಡಿ ಉಪಯೋಗಿಸ್ತಾರಂತೆ. ಮತ್ತು ಹಲ್ಲುಚ್ತೀವಲ್ಲ ಬೆಳಗ್ಗೆ ಹೊತ್ತು ಬ್ರಷ್ ಮಾಡ್ತೀವಲ್ಲ, ಪೇಸ್ಟನ್ನು ಇದರಿಂದನೇ ಮಾಡಿರ್ತಾರಲ್ಲ. ನೋಡ್ಕೊಳ್ಳಿ ನೀವು, ಹಲ್ಲುಜ್ಜ ಪೇಸ್ಟ್ದು ಕಲ್ಲು ನೋಡಬೇಕಾ, ನೋಡಿ ಇದರಿಂದನೇ ಮಾಡೋದು. ಕ್ಯೂಟಾಗಿ ಕ್ಯಾಂಡಲ್ಸ್ನೆಲ್ಲ ಇಟ್ಟಿದ್ದಾರೆ. ಅಂದರೆ ರಿಯಲ್ ಕ್ಯಾಂಡಲ್ ಅಲ್ಲ, ಲೈಟ್ ನೋಡಿ ಆರ್ಟಿಫಿಷಿಯಲ್. ಹಾಂ, ಎಲೆಕ್ಟ್ರಿಕ್ ಕ್ಯಾಂಡಲ್ಸ್. ಅಲ್ಲೇನೋ ಬರ್ದಿದೆ ಅಲ್ವಾ ಆ ಟೈಮಲ್ಲಿ, ನೋಡಿ ಏನೋ ಬರ್ದಿರೋದು, FOBY ಅಂತೆಲ್ಲ ಬರ್ದಿದ್ದಾರೆ, ಗೊತ್ತಿಲ್ಲ ಗೈಸ್. ನೋಡಿ ಇವೆಲ್ಲ ನೀರು, ಇವೆಲ್ಲ ಅವರೇ ಮೆಟ್ಲು ಮಾಡಿದ್ದಾರೆ. ಎಷ್ಟು ಇದಾಗಿದೆ ನೋಡಿ. ಆ ಬಿಲ್ಡಿಂಗ್ ತೋರಿಸ್ತೇವೆ, ಎಷ್ಟು ದೂರ. ಕೇವಿಗೆ ಎಕ್ಸಿಟ್ ಇದು ಇತ್ತು. ಕೇವು ಇಷ್ಟ ಆಯ್ತಾ? ಮಂಜು ಮೇಲ್ ಬಾಯ್ಸ್ ನೆನಪಾಯ್ತಾ? ನಾವು ಹೋಗೋಣ ಹಂಗೆ ಕೇವ್ಗೆ ಮಿಸ್ ಆಗ್ಬಿಡ್ತೀವಿ ಅಂತ ಸ್ವಲ್ಪ ಭಯ ಆಯಿತು ನನಗೆ. ಅವರು ಲೈಟ್ ಆಫ್ ಮಾಡ್ತೀನಿ ಅಂದ್ರಲ್ಲ, ಅವಾಗ ಭಯ ಆಯಿತು. 350 ಮಿಲಿಯನ್ ಇಯರ್ಸ್ ಹಳೇ ಕೇವ್ ಗೈಸ್. ರೋಲರ್ ಕೋಸ್ಟರ್ ರೈಡ್ ಥರ ಫೀಲ್ ಆಗ್ತಿದೆ ಗೈಸ್. ವಾಪಸ್ ಹೋಗ್ತಾ ಇದ್ದೀವಿ. ಹಾಂ ಗೈಸ್ ನೋಡಿ, ಐಸ್ ಕ್ರೀಮ್ ಶಾಪಿಂಗ್ ಇದೆ ಔಟ್ಸೈಡು. ಹಾಂ, ಪ್ಲೀಸ್ ಹ್ಯಾವ್ ಸೀನ್ ದಿಸ್ ರೀಲ್ಸಲ್ಲೆಲ್ಲ ನೋಡ್ತಿದ್ದೆ. ದೇ ಯೂಸ್ ಟು ಚಾಪ್ ದಿಸ್ ಆಫ್ ಇಂಟು ಸ್ಮಾಲ್ ಪೀಸಸ್. ನಾವು ಸ್ಮಾಲಾಗಿ ಚಾಪ್ ಮಾಡಿ. ಮಿಸ್ಟರ್ ಮೀನಲ್ಲಿ ನೋಡಿದ್ದೆ ನಾನು ಇದನ್ನು, 2 ಸ್ಕೂಪ್ ಇರೋದು. ವೆರಿ ಕ್ಯೂಟ್. ಸ್ಲಶ್ ಚೆನ್ನಾಗಿರುತ್ತೆ ಗೈಸ್ UK ನೋಡಿ. ಇದೆ ಸ್ಲಶ್ ಅಂತ, ಬ್ಲೂ ಕಲರ್ ಒಂದಿರುತ್ತೆ, ಪಿಂಕ್ ಕಲರ್ ಒಂದಿರುತ್ತೆ. ಏನಿಲ್ಲ, ಈ ಥರ ಐಸ್ ಹಾಕ್ಬಿಟ್ಟು ಫ್ಲೇವರ್ ಇರುತ್ತೆ. UK ಏನಿದ್ರು ಏನಿಲ್ಲ ಅಂದರೂ ನಾಯಿಗಳು ಮಾತ್ರ ಕಾಣಿಸ್ತಾನೆ ಇರುತ್ತೆ ಗೈಸ್. ಯಾಕೆಂದರೆ ಎಲ್ಲರ ಮನೇಲೂ ಮಕ್ಕಳಿರುತ್ತೋ ಇಲ್ವೋ, ಬಟ್ ನಾಯಿ ಅಂತೂ ಖಂಡಿತ ಇರುತ್ತೆ. ಪ್ರಿಫರೆನ್ಸ್ ಜಾಸ್ತಿ ನಾಯಿಗೆ ಕೊಡೋದವರು. ಮಕ್ಳನ್ನ ಬೇಕಾದ್ರೆ ಬಿಟ್ಬಿಡ್ತಾರೆ, ನಾಯಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಾನು ಆವಾಗಲೇ ಹೇಳ್ದಂಗೆ ನೋಡಿ ಗೈಸ್, ಸೂಪರ್ ಬೈಕ್ಸ್, ಫುಲ್ಲು ಬೈಕ್ಸ್ ಗೈಸ್. ಇಲ್ಲೆಲ್ಲ ರೈಡರ್ಸು ಒಂದಷ್ಟು ನೋಡಿ, ಅಲ್ಲಿ ತುಂಬ್ಕೊಂಬಂದು ಇಲ್ಲಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾರೆ ನೋಡಿ. ಸಾಲಾಗಿ ಬೈಕು. ವೀಕೆಂಡ್ ಬಂತು ಅಂದರೆ ಮಾತ್ರ ಫುಲ್ಲು ಬೈಕ್ಸ್ ಅಂತ ಗೈಸ್. ಈ ರೋಡ್ ಪೂರ ಬೈಕ್ಸ್, ಕಾರೇ ನಿಲ್ಲಲ್ಲ ನೋಡಿ, ಎಲ್ಲ ಬೈಕು. ಯಾಕೆಂದರೆ ಇದು ರೈಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಜಾಗ. ವ್ಯೂ ಆಗಲಿ ಎಲ್ಲ ತುಂಬ ಸಕ್ಕತ್ತಾಗಿರುತ್ತೆ. ಬೈಕ್ ನೋಡಿ ಹಿಂಗಿದೆ ಅದು.
ಬೈಕ್ ಇಷ್ಟು ದಪ್ಪ ಹಿಂಗಿದೆ. ಇಷ್ಟು ಯೂನಿಕ್ ಬೈಕ್ಸ್. ಬೈಕ್ ಲವರ್ ಯಾರು ನನ್ನ ಬ್ಲಾಗ್ ನೋಡ್ತಿದ್ರೆ ನೋಡ್ಕೊಳ್ಳಿ. ಸಾಲಾಗಿ ನಿಂತಿರುವಂಥ ಬೈಕ್. ನನಗೂ ಬೈಕ್ ಓಡಿಸ್ಬೇಕು ಅಂತ ಆಸೆ ಇದೆ ಗೈಸ್. ಯಾವಾಗ ಅದೊಂದು ಫುಲ್ಫಿಲ್ ಮಾಡ್ತೀನೋ ಗೊತ್ತಿಲ್ಲ. ಟ್ರೈ ಮಾಡಿದೆ ಗೈಸ್. ಐ ವಾಸ್ ವೆರಿ ಮಚ್ ಕೀನ್ ಇನ್ ಲರ್ನಿಂಗ್ ಬೈಕ್ಸ್. ಸೊ ಒಂದು ದಿವಸ ಫುಲ್ ಕಲ್ತ್ಕೊಂಡೆ. ಆಮೇಲೆ ಆ ಫ್ಯಾಂಟಸಿ ಹೋಗ್ಬಿಡ್ತು. ಬಿಕಾಸ್ ಐ ಲಾಂಟ್ ಇಟ್ ಅಲ್ಲ, ಆ ಫ್ಯಾಂಟಸಿ ಗಾಟ್ ಡೆಡ್. ಆಮೇಲೆ ಐ ಡೆಂಟ್ ಪ್ರಾಕ್ಟೀಸ್ ಬಿಕಾಸ್ ದೇರ್ ಇಸ್ ನೋ ಬೈಕ್ಸ್ ಅಂತ. ಬಟ್ ನನ್ನ ಮಾಮನ ಬೈಕ್ ತೊಗೊಂಡು ಐ ವೆಂಟ್ ನೈಸ್ ರೋಡ್. ಗುಡ್ ಗುಡ್. ಕಲಿಯೋಣ, ಇಬ್ಬರು ಒಟ್ಟಿಗೆ ಕಲಿಯೋಣ. ನೋಡಿದ್ರಾ 150 ಪೌಂಡ್ಸ್, 10,000, 10,000. ನೋಡಿ ಇದೆಲ್ಲ ರೈಡಿಂಗ್ ಜಾಕೆಟ್. ಸೊ ಇದು ಬಂದು 79 ಪೌಂಡ್ಸ್, ಹತ್ತತ್ರ 80 ಪೌಂಡ್ಸ್ ಗೈಸ್, ಅಂದರೆ 8,000. ಲಬೂಬುದು ಟೋಪಿ ನೋಡಿ, ರಿವರ್ ಇದೆ ಇಲ್ಲಿ. ನೋಡಿ ಡಕ್ಗಳು, ಸೊ ಕ್ಯೂಟ್. ತುಂಬ ದೂರ ಇದೆ ಗೈಸ್. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಬ್ಲರ್ ಆಗ್ತದೆ ನೋಡಿ. ಗೊತ್ತಿಲ್ಲ ತೋರಿಸೋಕ್ಕೆ, ಇಷ್ಟು ದೂರದಲ್ಲಿದೆ ಅದು. ಕ್ಯೂಟ್ ಕ್ಯೂಟ್ ಐಸ್ ಕ್ರೀಮ್ ಶಾಪ್ಗಳಿದೆ. ಫಿಶ್ ಆ್ಯಂಡ್ ಚಿಪ್ಸ್. ಫಿಶ್ ಆ್ಯಂಡ್ ಚಿಪ್ಸ್ ಅಂತ ಅಂದರೆ ನಥಿಂಗ್ ಬಟ್ ಫ್ರೆಂಚ್ ಫ್ರೈಸು ಮತ್ತು KFC ಫ್ರೈಡ್ ಫಿಶ್ಶು ಮತ್ತು ವಿಂಗ್ಸು ಎಲ್ಲ. So it's all vanilla ice cream, and then these are sauce flavours. ನೀವೆಲ್ಲ ಮೌಂಟೇನ್ಸ್ನ ಜಾಸ್ತಿ ಇಷ್ಟಪಡ್ತೀರಾ, ಇಲ್ಲ ಅಂದರೆ ಬೀಚ್ನ ಜಾಸ್ತಿ ಇಷ್ಟಪಡ್ತೀರಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮ್ ಮಾಡಿ. ನಾನು ನಿಮಗೆ ಎಲ್ಲರಿಗೂ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ನೀವು ಯಾರು ಕಮೆಂಟೇ ಮಾಡಲ್ಲ ಅದ್ರ ಬಗ್ಗೆ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ. ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡೋದೆಲ್ಲದನ್ನು ನೋಡ್ತೀನಿ, ಅದಕ್ಕೆ ಕಮೆಂಟ್ ಮಾಡಿ ಗೈಸ್. ನಾವಿವಾಗ ಬಂದಿರೋದು ಟ್ರಕ್ಕಿಂಗ್ ಮಾಡೋವಂಥ ಜಾಗಕ್ಕೆ, ಡವ್ಡೇಲ್ಗೆ. ಸೊ ಇಲ್ಲಿ ಸ್ಟೆಪ್ಪಿಂಗ್ ಸ್ಟೋನ್ ಎಲ್ಲ ಇದೆ. ಸೊ ಇದಂತೂ ಬೆಸ್ಟ್ ಪ್ಲೇಸ್ ಟ್ರಕ್ಕಿಂಗ್ ಮಾಡೋಕ್ಕೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಟ್ರಕ್ಕಿಂಗ್ ಇಷ್ಟನೋ ಅವರೆಲ್ಲ ಖಂಡಿತವಾಗ್ಲೂ ಈ ಪ್ಲೇಸ್ನ ತುಂಬ ಇಷ್ಟಪಡ್ತೀರಾ. ಮತ್ತು ಎಲ್ಲ ವರ್ಕ್ ಪ್ರೆಷರಿಂದ ಮೈಂಡ್ ಫುಲ್ ಸ್ಟ್ರೆಸ್ ಆಗಿರೋರಿಗೆ ಈ ಜಾಗ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಬ್ರೇಕ್ ತೊಗೋಬೋದು ಎಲ್ಲದರಿಂದ ಮತ್ತು ಎಲ್ಲರಿಂದ ಕೂಡ. ಲುಕ್ ಅಟ್ ದ ಪಾತ್ವೇ ಗೈಸ್, ಸೋ ಗುಡ್. ನೇಚರ್ ಮಧ್ಯ ಕಳೆದೋಗ್ಬಿಡ್ಬೇಕು ಅನಿಸುತ್ತೆ. ಎಷ್ಟು ಚಂದ ಅಲ್ಲ ನೇಚರ್. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ತುಂಬ ಇರುತ್ತೆ ನೀರು, ವಿಂಟರಲ್ಲಿ ನೀರು ತುಂಬ ಇರುತ್ತಂತೆ. ಸೊ ದಿಸ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್. ಹಿಂಗಿದೆ ಗೈಸ್. ಅಲ್ಲಿ ತನಕ ಹತ್ಬೋದು ಮೇಲೆ, ಅಲ್ಲ ಫುಲ್ ಮೇಲೆ ಅಲ್ಲಿ ಅವ್ರು ಹತ್ಕೊಂಡು ಬಂದ್ರಲ್ಲ ಇವಾಗ. ಎರಡು ಬೆಟ್ಟ ಹೋಗ್ಬಿಟ್ಟು ಒಂದು ರೌಂಡ್ ಬರುತ್ತೆ, ಅಂದರೆ ಅದು ಕಂಟಿನ್ಯೂಷನ್ ಇದು. ಆ ಟ್ರೈಲ್ ಇದೆಯಲ್ಲ ಅಲ್ಲಿ ಬರ್ತಿದೆ, ಫುಲ್ ಹಂಗೆ ಹೋಗುತ್ತೆ. ಸಾಕಾಗಿರುತ್ತೆ ಅದು ವಾಕ್ ಮಾತ್ರ. ಸೊ ಗುಡ್. ನೋಡಿ ಗೈಸ್, ಇಲ್ಲಿಂದ ಹತ್ಕೊಂಡು ಆ ಪೀಕಿಗೆ ಹೋಗೋದು ಸದ್ಯಕ್ಕಾಗಲ್ಲ ನಿಜವಾಗ್ಲೂ. ನೆಕ್ಸ್ಟ್ ಟೈಮ್ ಜಾನ್ವಿ ಬಬ್ಲು ಎಲ್ಲರೂ ಬಂದಾಗ ಹೋಗೋದು. ನನಗೇನು ಕಾಣಿಸ್ತು ಇಲ್ಲಿ? ಪೋಲೋ. ಅದು ಕಲರ್ ನೋಡಿ ಹೆಂಗಿದೆ, ಪೋಲೋ GTI. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ಗೆ ಕಾಯ್ತಾ ಇರಿ, ಅದು ನಾಳೆ ಬರುತ್ತೆ. ಡೋಂಟ್ ಮಿಸ್ ಅಂತಾನೆ ಹೇಳ್ತೀನಿ, ಯಾಕಂದರೆ ಖಂಡಿತವಾಗ್ಲೂ ನೀವೆಲ್ಲ ಇಷ್ಟಪಟ್ಟು ನೋಡ್ತೀರಾ ಆ ವ್ಲಾಗ್ನ, ನಾಳೆ ವ್ಲಾಗ್ನ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.